Second question, write the substance of the poem Ballad of the Tempest in your own words. ಅಂತಂದ್ರೆ you have to write the summary. How does the poet bring out the importance of faith and hope? ಭರವಸೆ ಮತ್ತು ನಂಬಿಕೆ. ನಂಬಿಕೆ, faith ಅಂತಂದ್ರೆ ಏನು ಮಕ್ಕಳೇ? ನಂಬಿಕೆ. hope ಅಂದ್ರೆ ಭರವಸೆ. In the poem Ballad of the Tempest. ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅನ್ನುವಂತಹ ಪದ್ಯದಲ್ಲಿ ನಂಬಿಕೆ ಮತ್ತು ಭರವಸೆಗಳ ಪ್ರಾಮುಖ್ಯತೆಯನ್ನ ಕವಿ ಹೇಗೆ ತೋರಿಸಿಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ವಿಲ್ ಸಿ ದ ಆನ್ಸರ್ ನೌ. ಅ ಶಿಪ್ ವಾಸ್ ಔಟ್ ಎಟ್ ಸಿ. ಅಲ್ಲಿ ಏನಾಗಿದೆ ಮೊದಲು ಮಕ್ಕಳೇ? ಹಡಗು ಸಮುದ್ರದಲ್ಲಿ ಸಾಗ್ತಾ ಇದೆ ಅಲ್ವಾ? ಸಮುದ್ರದಲ್ಲಿ ಹಡಗು ಸಾಗ್ತಾ ಇದೆ. ಇಟ್ ವಾಸ್ ಅ ಡಾರ್ಕ್ ಸ್ಟಾರ್ಮಿ ನೈಟ್ ಇನ್ ವಿಂಟರ್. ಇದು ಕತ್ತಲೆಯ, ತುಂಬಾ ಭಯಾನಕವಾದ ಕತ್ತಲೆಯ ಒಂದು ಬಿರುಗಾಳಿಯಿಂದ ಕೂಡಿದ ರಾತ್ರಿ ಆಗಿತ್ತು. ಓಕೆ, ಚಳಿಗಾಲದ ರಾತ್ರಿ. ಹ್ಯೂಜ್ ವೇವ್ಸ್ ಕ್ರಾಶ್ಡ್ ಅಗೇನ್ಸ್ಟ್ ದ ಶಿಪ್ ಅಂಡ್ ದ ಸೀ ವಾಸ್ ರೋರಿಂಗ್. ವೇವ್ಸ್ ಅಂತಂದ್ರೆ ಮಕ್ಕಳೇ ಸಮುದ್ರದ ಅಲೆಗಳು. ಸೊ ಬೃಹದಾಕಾರದ ಅಲೆಗಳು ಬಂದು ಹಡಗಿಗೆ ಅಪ್ಪಳಿಸ್ತವೆ. ದ ಸಿ ವಾಸ್ ರೋರಿಂಗ್ ಅಂದರೆ ಸಮುದ್ರ ಭೋರ್ಗರೆಯುತ್ತಾ ಇತ್ತು. ದ ಸೇಲರ್ಸ್ ಗಾಟ್ ಸ್ಕೇರ್ಡ್. ಓಕೆ, ದ ಸ್ಕೇಲರ್ಸ್ ವರ್ ಸ್ಕೇರ್ಡ್. ಅವರು ತುಂಬಾ ಭಯಭೀತರಾಗಿದ್ದರು. ದೇ ಕ್ರೌಡೆಡ್ ಟುಗೆದರ್ ಇನ್ ಅ ಕ್ಯಾಬಿನ್. ಸೊ ಅವರೆಲ್ಲ ಸೇರಿ ಒಂದು ಕ್ಯಾಬಿನ್ ಅಲ್ಲಿ ಕೂತ್ಕೋತಾರೆ. ನನ್ ಕುಡ್ ಸ್ಲೀಪ್. ಯಾರು ಮಲಗೋದಿಕ್ಕೆ ಸಾಧ್ಯ ಆಗಿಲ್ಲ. ದೇ ಸ್ಯಾಟ್ ಇನ್ ದ ಡಾರ್ಕ್ನೆಸ್ ಅಂಡ್ ಪ್ರೇಡ್. As the storm continued, the captain gave up hope and said that they were lost. ಸೊ ಈ ತರ ಒಂದು ಸ್ಟಾರ್ಮ್ ಅಂದ್ರೆ ಬಿರುಗಾಳಿ, ಚಂಡಮಾರುತ ನಿರಂತರವಾಗಿ ಬರ್ತಾ ಇದ್ದಾಗ ಅವರೆಲ್ಲ ಏನ್ ಮಾಡ್ತಾ ಇರ್ತಾರೆ ಮಕ್ಕಳೇ? ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಓಕೆ, ಸೊ ಕ್ಯಾಪ್ಟನ್ ಕೂಡ ನಂಬಿಕೆ, ಭರವಸೆಯನ್ನು ಕಳೆದುಕೊಂಡು ವಿ ಆರ್ ಲಾಸ್ಟ್ ಅಂತಂದ್ರೆ ನಾವು ಕಳೆದು ಹೋಗಿದ್ದೀವಿ ಅಂತ ಕಿರ್ಚ್ಕೋತಾ ಇದ್ದಾನೆ. ಅಟ್ ದಟ್ ಪಾಯಿಂಟ್ the captain's little daughter held his hand and questioned him if God who protected them on land would not protect them at ocean. ಹಾಗಾದ್ರೆ ಆ ಸಮಯದಲ್ಲಿ ಕ್ಯಾಪ್ಟನ್ನ ಚಿಕ್ಕ ಹುಡುಗಿ ಬಂದ್ಬಿಟ್ಟು, ಮಗಳು ಬಂದ್ಬಿಟ್ಟು ಆತನ ಕೈಯನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಒಂದು ಭರವಸೆಯ ಮಾತುಗಳನ್ನ ಆಡ್ತಾಳೆ. ಸೊ ದಿನಾಲು ನಮ್ಮನ್ನ ಭೂಮಿಯ ಮೇಲೆ ಕಾಪಾಡುವಂತಹ ದೇವರು ಈ ಸಮುದ್ರದಲ್ಲಿ ಇಲ್ಲವೋ ಅಂತ ಕೇಳ್ತಾಳೆ. ಸೊ ಆತ ನಮ್ಮನ್ನ ಕಾಪಾಡೋದಿಲ್ಲವ ಹಾಗಾದ್ರೆ ಅನ್ನೋದು ಅವಳ ಒಂದು ಮುಗ್ಧತೆ ತುಂಬಿದ ಪ್ರಶ್ನೆ ಮಕ್ಕಳೇ. ಹರ್ ಫೇತ್ ಇನ್ ಗಾಡ್ ಫಿಲ್ಡ್ ದ ಸೀಮೆನ್ ವಿತ್ ಹೋಪ್. ಆಕೆಯ ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಯು ಆ ಒಂದು ನಾವಿಕರಲ್ಲಿ ಏನಾಯ್ತು? ಭರವಸೆಯನ್ನ ತುಂಬಿತು. ಬೈ ದ ನೆಕ್ಸ್ಟ್ ಮಾರ್ನಿಂಗ್. ಸೊ ನೆಕ್ಸ್ಟ್ ಮಾರ್ನಿಂಗ್ ಅವರು ದ ಸ್ಟಾರ್ಮ್ ಕ್ಲಿಯರ್ಡ್ ಅಂಡ್ ದೇ ರೀಚ್ ದ ಹಾರ್ಬರ್ ಸೇಫ್ಲಿ. ಸೊ ಮುಂದಿನ ಒಂದು ಬೆಳಿಗ್ಗೆ ಅವರು ಏನ್ ಮಾಡಿದ್ರು? ಸೇಫ್ ಆಗಿ ನಿಲ್ದಾಣವನ್ನ ತಲುಪಿದರು. ಸೇಫ್ ಅಂತಂದ್ರೆ ಏನು ಮಕ್ಕಳೇ? ಸುರಕ್ಷಿತವಾಗಿ ತಮ್ಮ ನಿಲ್ದಾಣವನ್ನ ತಲುಪಿದರು. ಸೊ ಈ ನಂಬಿಕೆ ಮತ್ತು ಭರವಸೆಗಳೇ ಒಂದು ಶಕ್ತಿಯಾಗಿ ಪರಿಣಮಿಸ್ತವೆ ಅನ್ನೋದನ್ನ ಕವಿ ನಮಗೆ ಈ ಪದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಲ್ವಾ? A ship was out at sea. It was dark, stormy night in winter. Huge waves crashed against the ship and the sea was roaring. The sailors were scared. They crowded together in a cabin. None could sleep. They sat in the darkness and prayed. As the storm continued, the captain gave up hope and said that they were lost. At that point, the captain's daughter held his hand and questioned him if the God who protected them on the land would not protect them at the ocean. Her faith in God filled the seamen with hope. By next morning, the storm cleared and they reached harbor safely. This is the answer.